ಎಲ್ರಿಗೂ ನಮಸ್ಕಾರ. ನಾನು ಯಾವುದೇ MLM ಕಂಪ್ನಿಗೆ ಹೋಗಿದ್ದೀನಿ, ಅಟೆಂಡ್ ಮಾಡಿದ್ದೀನಿ, ಬಟ್ ನಾನು ಕಂಟಿನ್ಯೂ ಮಾಡಿಲ್ಲ ಅದನ್ನು. ನನಗೆ ಯಾಕಂದರೆ ನನ್ನದೇ ಆದಂಥ ಒಂದು ಇದರಿಂದ ನಾನು ಹೋಗಿಲ್ಲ ಯಾವುದಕ್ಕೂ. ಸೊ ಹಂಗಾಗಿ MLM ಬಗ್ಗೆ ಸ್ವಲ್ಪ ನನಗೆ ನಾಲೆಡ್ಜ್ ಕಮ್ಮಿ ಇದೆ. ಆ ನಾಲೆಡ್ಜ್ ಕಮ್ಮಿ ಇರೋದಕ್ಕೆ ನಾನು ಇದನ್ನು ಸುಮಾರು ಒಂದು 5 ವರ್ಷ 6 ವರ್ಷ ಇಂಚೆನೇ ನಾನು ಮಾಡಬೇಕೇನಾದರೂ ಒಂದು ಕಂಪ್ನಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ದೆ. ಬಟ್ ಅದನ್ನು ಪ್ರಾಪರಾಗಿ ತಿಳ್ಕೊಂಡಿರ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸುಮಾರು ವರ್ಷದಿಂದ ಕಾಯ್ತಾ ಇದೆ. ಇವತ್ತು ಬೆಸ್ಟ್ ಆಪ್ಷನ್ ನನಗೆ ಲಾಸ್ಟ್ ವೀಕ್ ಶರತ್ ಸರ್ ನಾನು ಕೊಡಿ, ತುಂಬ ಥ್ಯಾಂಕ್ಸ್ ಶರತ್ ಸರ್. ಇವತ್ತು ನಾನು ಏನೇನು ಕಲಿತೆ ಅನ್ನೋದಕ್ಕೆ ನನಗೆ ಇವತ್ತು ಸ್ವಲ್ಪ ಮನಸ್ಸು ಸ್ವಲ್ಪ ಫ್ರೀಡಮ್ ಆಗೋಯ್ತು. ಯಾವ ರೀತಿ ಫ್ರೀಡಮ್ ಅಂದರೆ ದಿನಾ ಕನ್ಫ್ಯೂಷನಲ್ಲೇ ಇರ್ತಾ ಇದ್ದೆ ನಾನು. ಯಾಕಂದ್ರೆ ನನ್ನ ಏಮ್ ಇದಿದೆ, ಕಂಪ್ನಿ ಮಾಡಬೇಕು ಅನ್ನೋ ನನ್ನ ಏಮು. ಆ ಕಂಪ್ನಿಗೆ ದಾರಿ ಬೇಕಲ್ಲ, ಆ ದಾರಿಗೆ ಈ ಲೀಗಲ್ಲೇ ನನ್ನ ಮೈಂಡಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಯಾಕಂದರೆ ನಾನು ಮಾಡಿದ್ರೆ ಸರಿನಾ ತಪ್ಪ, ಇಲ್ಲ ಜನ ಏನು ಅನ್ಬೋದು, ಏನಂತಾರೆ, ಇವನೋಗಿ ಇದನ್ನೆಲ್ಲ ಮಾಡ್ತಾನ ಅನ್ನೋದು ಸ್ವಲ್ಪ ಇತ್ತು. ಯಾಕಂದ್ರೆ ಸ್ವಲ್ಪ ಆಚೆ ಕಡೆ ಎಲ್ಲ ಸ್ವಲ್ಪ ಒಂಥರ ಏನೇನು ಹೇಳ್ತಾರೆ ಅನ್ನೋದು ನಮ್ಮ ಕಿವಿಗೆ ಬೀಳುತ್ತೆ. ಈಗ ಪ್ರಾಕ್ಟಿಕಲ್ ಆಗಿ ಎಲ್ಲೋ ನಿಂತಿರ್ತೀವಿ, ಮಗ ಇದು ಮಾಡ್ಬೇಕಣ್ಣ, ನಿನ್ ತಲೆ ಕೆಟ್ಟಿದ್ಯಾ ಹೋಗಲೆ. ಬಟ್ ಅದು ನನಗೆ ಲೀಗಲ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಆಯಿತು. ಲೀಗಲ್ ಕ್ಲಿಯರ್ ಆಯಿತು. ಆಮೇಲೆ ಒಂದು ಸಂಸ್ಥೆನ ನಾವು ಕಟ್ಟಬೇಕು ಅಂತಂದ್ರೆ ಅದಕ್ಕೆ ಏನೇನು ಟೂಲ್ಸ್ ಬೇಕು ಅನ್ನೋದು ನನಗೆ, ಬಟ್ ಬೇಸಿಕ್ ಟೂಲ್ಸ್ ಗೊತ್ತಿರುತ್ತೆ. ಆ ಟೂಲ್ಸ್ ಅಲ್ಲಿ ಒಳಗಡೆ ಏನೇನಿದೆ, ಈಗ ನೋಡಿ ನನಗೆ ಸರ್ವರ್ ತುಂಬಾ ಇಷ್ಟ ಆಯ್ತು. ಆ ಸರ್ವರ್ನ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು, ಏನಕ್ಕೆ ಸೆಲೆಕ್ಟ್ ಮಾಡಬೇಕು, ಅದು ಪ್ರಾಪರ್ ಆಗಿ ಅದು ಹಾರ್ಟ್ ಅಂತ ಹೇಳಿದ್ರು ಸರ್. ತುಂಬ ಇಷ್ಟ ಆಯ್ತು ನನಗೆ. ಸರ್ವರ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಅದು ಸ್ವಲ್ಪ ಅದ್ರ ಟೆಕ್ನಾಲಜಿ ಕಮ್ಮಿ, ನನಗೆ ಅಷ್ಟು ಐಡಿಯಾಸ್ ಇಲ್ಲ ಅದ್ರ ಬಗ್ಗೆ. ಬಟ್ ಇವತ್ತು ನನಗೆ ಕ್ಲಾರಿಟಿ ಆಯ್ತು, ಅದಕ್ಕೂ ಥ್ಯಾಂಕ್ಸ್. ಆಮೇಲೆ ಈ ಬೇಸಿಕ್ಕಿಂದ ನನಗೆ ಎಂಡ್ವರೆಗೂ ಎಲ್ಲೂ ನನಗೇನು ಇದಾಗಿಲ್ಲ. ಅಂದರೆ ಖುಷಿ ಪಟ್ಕೊಂಡೆ ಕ್ಲಾಸ್ನ ಕೇಳಿದೆ. ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ನನಗೊಂದು ನಿಮಿಷನೂ ನನಗೇನೋ ಬೇಜಾರು ಅಂತ ಅನ್ಸೇ ಇಲ್ಲ, ಖುಷಿ ಆಯಿತು. ಬಟ್ ಎಲ್ರಿಗೂ ಹೇಳೋದೇನಪ್ಪ ಅಂತಂದರೆ, ನೀನು ಕಲಿಬೇಕು ಅನ್ನಂಗಿದ್ರೆ ಬಂದ್ಬಿಡುಗರು. ಸಿಂಪಲ್, ನೀನು ಕಲಿಬೇಕು, ನೀನು ಮಾಡಬೇಕು ಅಂದರೆ ಡೈರೆಕ್ಟಾಗಿ ಬಾ, ತಲೆನೇ ಕೆಡ್ಸ್ಕೊಂಡ್ಬಿಟ್ರು. ಇಲ್ಲಿ ನಂಬರ್ ಇರುತ್ತೆ, ಇದೇ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಬನ್ನಿ ತಿಳ್ಕೊಂಡು ನೀವು ಹೇಳಿ. ತಿಳ್ಕೊಳ್ದಿರೋ ರಾಂಗ್ ಇನ್ಫಾರ್ಮೇಷನ್ಸ್ನ ದಯವಿಟ್ಟು ಕೊಡೋಕೆ ಹೋಗಬೇಡಿ. ಅದೊಂದು ನಾನು ಇಷ್ಟಪಡ್ತೀನಿ. ಯಾವುದೇ ಕಂಪ್ನಿ ಆಗಿರಲಿ, ಏನೇ ಆಗಿಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಈಗ ನಮ್ಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ, ಇವಾಗ ನನಗೆ ಗೊತ್ತಾಯಿತು ಏನೇನು ಲೀಗಲ್ ಬೇಕು ಅನ್ನೋ ನನಗೆ ಗೊತ್ತಾಗಿದೆ. ನಾನು ಇನ್ನೂ 10 ಜನಕ್ಕೆ ಹೇಳ್ಬೋದು, ಅದು ಹಂಗಲ್ಲಪ್ಪ, ಇದು ಹಿಂಗೆ ಇಷ್ಟು ಬರುತ್ತೆ, ಇದನ್ನ ಮಾಡಲೇಬೇಕು, ಇದನ್ನ ಮಾಡಿದ್ರೆ ಅದು ಲೀಗಲ್. ನಾವು ಲೀಗಲಾಗಿ ಹೋದಾಗ ನಮಗೆ ಚೆನ್ನಾಗಿ ದಾರಿ ಸಿಗುತ್ತೆ. ಇಷ್ಟು ಹೇಳಿ ನಾನು ನನ್ನ ಇದನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ರೇವತಿ, ಮೈಸೂರಿಂದ. MLM ಇಂಡಸ್ಟ್ರಿ ಏನು ಅಂತಾನೆ ನಂಗೆ ಗೊತ್ತಿರಲಿಲ್ಲ. ಆನ್ಲೈನಲ್ಲಿ ಈ ಥರ ಕಂಪನೀಸ್ಗಳು ನೋಡಿಬಿಟ್ಟು ಸುಮಾರು ಮಾಡ್ಬೋದಾ ಅಂತ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಾಗ ನಂಗೆ ಯಾವುದು ಜೆನ್ಯೂನ್ ಅಂತ ಅನಿಸ್ಲಿಲ್ಲ. ಈಗ ಒಂದು ಕಂಪ್ನಿ ಜೆನ್ಯೂನ್ ಅಂತ ಫೀಲ್ ಆಗಿ ಇದಕ್ಕೆ ಫುಲ್ ಟೈಮ್ ಕೊಡಬೇಕು ಅಂತ ನಾನು ಸ್ಟಾರ್ಟ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದು ಹೆಂಗೆ ಮಾಡಬೇಕು, ಯಾವ ಥರ ಹೋಗ್ಬೇಕು ಸಿಸ್ಟಮ್ಯಾಟಿಕ್ ಆಗಿ ಅಂತ ಗೊತ್ತಿರಲಿಲ್ಲ. ಬೈ ಗಾಡ್ಸ್ ಗ್ರೇಸ್ ನನಗೆ ಶರತ್ ಸರ್ದು ಈ ಥರ ಒಂದು ಫೆಡ್ರೇಷನ್ ಇದೆ, ಅವರು ಈ ಥರ ಎಲ್ಲ ಮಾಡ್ತಿದ್ದಾರೆ, ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಾಯಿತು. ತಕ್ಷಣ ಬಂದು ನಾನು ಇವತ್ತು ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ. ಇವತ್ತು ಕಂಪ್ಲೀಟಾಗಿ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಸಿಸ್ಟಮಲ್ಲಿ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು ಅನ್ನೋದು ಕಂಪ್ಲೀಟಾಗಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಇನ್ನೂ ಅನಲೈಸ್ ಮಾಡಬೇಕು, ಅದು ನೆಕ್ಸ್ಟ್ ಕ್ಲಾಸ್ ಬಂದಾಗ ಮಾಡ್ತೀನಿ. ಬಟ್ ಯಾರ್ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇದ್ದೀರಾ, ಒಂದು ಮಿತ್ತಿದೆ. ಏನು ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಆರಾಮಾಗಿ ದುಡ್ಡು ಮಾಡ್ಬೋದು, ಏನು ಕ್ವಾಲಿಫಿಕೇಷನ್ ಬೇಡ, ಯಾರು ಬೇಕಾದರೂ ದುಡ್ಡು ಮಾಡ್ಬೋದು ಅನ್ನೋದೆಲ್ಲ ಎಷ್ಟು ನಿಜನೋ. ಬಟ್ ಅದಕ್ಕೆ ಟೈಮ್ ಮತ್ತು ಒಂದು ಪ್ರಾಪರ್ ಸಿಸ್ಟಮಲ್ಲಿ ಹೋಗಬೇಕು ಅನ್ನೋದೇ ಒಂದು ಕ್ವಾಲಿಫಿಕೇಷನ್ ಇದಕ್ಕೆ. ಸೊ ಇದನ್ನು ಪ್ರಾಪರಾಗಿ ಕಲ್ತ್ಬಿಟ್ರೆ ಬೇಸ್ಮೆಂಟ್ ಕರೆಕ್ಟಾಗಿ ಆಗುತ್ತೆ. ನೆಕ್ಸ್ಟ್ ಇನ್ಯಾವ ಟೆನ್ಷನ್ಸ್ ಇರಲ್ಲ, ನಿಮ್ಮಿಂದ ಬೇರೆಯವ್ರ ಫ್ಯೂಚರ್ಗೂ ಹೆಲ್ಪ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಯಾರ್ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಬೇಕಂತ ಇದ್ದೀರಾ, ಫಸ್ಟು ಇಲ್ಲಿಗೆ ಬಂದು ಒಂದು ಎಜುಕೇಷನ್ ಕಲ್ತ್ಕೊಂಡು ಬೇಸ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಫ್ಯೂಚರ್ ಬಿಲ್ಡ್ ಮಾಡ್ಕೊಳ್ಳಿ. ಇನ್ನೂ ಒಂದಷ್ಟು ಜನಕ್ಕೆ ಒಂದು ಪ್ರಾಪರ್ ಗೈಡೆನ್ಸಲ್ಲಿ ಎಲ್ಲೂ ಫೇಲ್ಯೂರ್ ಆಗದೆ ಇರೋ ಥರ ಅವ್ರಿಗೂ ಪ್ರೊವೈಡ್ ಮಾಡ್ಬೋದು. ಥ್ಯಾಂಕ್ ಯು ಸೊ ಮಚ್. ನಮಸ್ತೆ, ನನ್ನ ಹೆಸರು ಮಂಜುಳಾ, ಮೈಸೂರು. ಇಲ್ಲಿ ನಾನು ಕಲ್ತಿರೋದು, ಇಲ್ಲಿ ಬಂದಿರೋದು KFDS ತುಂಬ ಅವಶ್ಯಕತೆ ಮನುಷ್ಯರಿಗೆ. ಯಾಕೆ ಅಂದರೆ MLM ಮಾಡೋದು ಒಂದೇ ಅಲ್ಲದೇನೆ ಬೇರೆ ಎಲ್ಲ ವ್ಯವಹಾರ ಮಾಡೋಕ್ಕೂ ತುಂಬ ಅವಶ್ಯಕತೆ ಇದೆ. ಇದು ಯಾಕೆಂದ್ರೆ ನಾವು ಇದ್ರಲ್ಲಿ ಕಲ್ತಿರೋದು ತುಂಬಾ ಕಡಿಮೆ ಕಲ್ತಿದ್ದೀವಿ. ಯಾಕೆಂದ್ರೆ ಏನು ತಿಳ್ಕೊಂಡಿರಲ್ಲ. ನಾನು MLM ಮಾಡ್ತಾ ಇದ್ದೆ. ಸೊ ಯಾವುದೊಂದನ್ನು ಕರೆಕ್ಟಾಗಿ ಸರಿಯಾಗಿ ತಿಳ್ಕೊಂಡಿಲ್ಲ. ಸುಮ್ಮನೆ 1 ವರ್ಷ 2 ವರ್ಷ ಮಾಡಿದ್ವಿ, ಯಾರು ಏನು ಹೇಳ್ತಾರೆ ಅದನ್ನು ನಂಬಿ ನಾವು ಹೋಗ್ತಾ ಇದ್ವಿ. ಸೊ ಅಲ್ಲಿ ಏನೆಲ್ಲ ರೂಲ್ಸ್ಗಳಿರುತ್ತೆ, ಏನೆಲ್ಲ ಎಜುಕೇಷನ್ ತೊಗೋಬೇಕು, ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಗೈಡೆನ್ಸಲ್ಲಿ ನಾವು ಕಲಿತು ಹೋಗಿ ಕೆಲಸ ಮಾಡಿದ್ರೆ ಒಂದು ಉನ್ನತ ಮಟ್ಟಕ್ಕೆ ಬೆಳಿಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ತುಂಬ ಕಲ್ತಿದ್ದೀವಿ, ಸ್ಟೆಪ್ ವೈಸ್ ಒಂದೊಂದೇ ಹೇಳೋಕ್ಕೆ ತುಂಬ ಕಷ್ಟ ಆಗ್ತಿದೆ. ಸೊ ಆಲ್ಮೋಸ್ಟ್ ಇವತ್ತೇನು ಕಲ್ತಿದ್ದೀವೋ ನಾವು ಹಿಂದೆ ಏನೂ ಕಲೀಲಿಲ್ಲ. ಸೊ ಅದನ್ನು ಏನು ಕಲಿದೇನೆ ಕೆಲಸ ಮಾಡಿದೆ 2 ವರ್ಷ. ಸೊ ಇವಾಗ ಕಲ್ತಿದ್ದೀನಿ, ಮುಂದೆ ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ಬೋದು, ತುಂಬ ವಿನ್ ಆಗ್ಬೋದು, ತುಂಬ ಜನಕ್ಕೆ ಇದನ್ನು ಹೇಳ್ಕೊಡ್ಬೋದು ಅನ್ನೋ ಒಂದು ಖುಷಿ ಇದೆ ನನಗೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಜೀವನ್ ರಾವ್ ಅಂತ, ಗುಲ್ಬರ್ಗಲಿಂದ ಬಂದಿದ್ದೀನಿ. ಇವತ್ತು ಒಂದು ಸಂತೋಷ ವಿಷಯ ಏನಂತಂದರೆ, ಸೊ ಇಲ್ಲಿವರೆಗೆ ನಾನು 3-4 ಕ್ಲಾಸ್ ಅಟೆಂಡ್ ಮಾಡಿದ್ದೀನಿ ಸರ್. ಒಂದು ಏನು ಹೆಮ್ಮೆ ಇತ್ತಂದರೆ ನಾನೇ ಸೀನಿಯರ್ ಅಂತ. ಸೊ ಇವತ್ತೇನಾಯ್ತು, ನನಗೆ ಸರ್ ನೋಡಿ ಇನ್ನು ಎಷ್ಟು ಕೆಳಗಿದ್ದೀನಿ ಅಂತ ನನಗೆ ಗೊತ್ತಾಯ್ತು ಇವತ್ತು. ಸೊ 73 ವರ್ಷದವ್ರು ಮಾಡ್ತಾರೆ ಅಂತಂದರೆ
ನಾವು ಯಾಕೆ ಮಾಡಬಾರ್ದು? ಸೊ ಈ ಒಂದು ಮೀಟಿಂಗ್ಲಿಂದ ಬಹಳಷ್ಟು ಬೆನಿಫಿಟ್ ಅಂತಂದರೆ ಈ ಒಂದು ಪಾಯಿಂಟ್. ಸೊ ಅವತ್ತು ಬಂದಿದ್ದು ಇವತ್ತು ಬಂದಿದ್ದು ನೋಡಿದಾಗ ಸೊ KFDS ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಇನ್ನು ಆಲ್ ಇಂಡಿಯಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅದು ಯೋಚನೆ ಮಾಡೋಂಗಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ಸೆಲ್ಲಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅದರ ನಿಜವಾಗಿರ್ತಕ್ಕಂಥ ರೂಪುರೇಷೆಗಳೇನನ್ನೋದೇ ನಮಗೆ ಗೊತ್ತಿಲ್ಲ. ಸೊ ಏನು ಮಾಡ್ಕೊಂಡಿದ್ದೀವಿ ಅಂತಂದರೆ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ನಾವು ನೆಟ್ವರ್ಕ್ ಮಾಡ್ತಾ ಇಲ್ಲ ಮೇನ್ ಅಂತ. ಸೊ ಡೈರೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ನೆಟ್ವರ್ಕ್ ಬಿಲ್ಡ್ ಮಾಡಿದ್ರೇ ನಾವೇನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಹಾಗಾಗಿ ಎಲ್ಲರೂ ಮಾರ್ಕೆಟಿಂಗ್ ಏನು ಹೇಳಿದ್ದಾರೆ, ಇಲ್ಲ ಇಷ್ಟು ತೊಗೊಳ್ಬೇಕು, ಇಷ್ಟು ಇದು ಇರುತ್ತೆ, ಒಂದು ಫಸ್ಟ್ ಸಾರಿ ನೀವು ಜಾಯ್ನ್ ಆಗಬೇಕಾದ್ರೆ ಇಷ್ಟು ಪ್ಯಾಕೇಜ್ ಇರುತ್ತೆ ಆ ಥರ ಅಂತ ಹೇಳಿದರು. ಅಷ್ಟೇ ಹೇಳಿಬಿಟ್ರೆ ನಮಗೆ. ಸೊ ಅಷ್ಟು ನಾವು 5,000 10,000 ಕೊಟ್ಟು ಪ್ಯಾಕೇಜ್ ನಾವು ಖರೀದಿ ಮಾಡಿದ್ವಿ ಅಂತಂದರೆ ಫಸ್ಟ್ ನಮ್ಮ ತಲೆಯಲ್ಲಿ ಓಡೋದೇನಂತಂದರೆ ಈ 10,000 ರೂಪಾಯಿ ಯಾವಾಗ ಬರ್ತದೆ ನನಗೆ ವಾಪಸ್ಸು ಅಂತ. ಹೌದಾ? ಅದು ಬಿಟ್ಟು ಮುಂದೆ ಓಡೋಲ್ಲ ತಲೆ ನಮ್ಮದು. ಸೊ ಅದು 10,000 ಆದಮೇಲೆ ಏನೋ ಒಂದು 15 ದಿವಸದಲ್ಲೇ ಒಂದು 5,000 6,000 ಬಂತು ಅಂತಂದರೆ 5,000 6,000 ಓಡಿತಂದರೆ ಮುಂದಿನ ತಿಂಗಳು 20,000 ಓಡ್ತದೆ. ಮತ್ತೊಂದು 20,000 ಕಡೆಗೆ ಹೋಯ್ತು ನಮ್ಮ ಮನಸ್ಸು ಹೊರತಾಗಿ. ಸೊ ಟೀಮ್ ಏನು ಮಾಡಬೇಕು, ಟೀಮಿನ ಬಗ್ಗೆ ಹೇಳ್ತಾ ಇದ್ರು, ಟೀಮ್ ಕಟ್ಟಬೇಕು, ನೆಟ್ವರ್ಕ್ ಅಂತಂದರೆ ನೆಟ್ವರ್ಕ್ ಬೆಳೆಸ್ಬೇಕಂತ. ಬಟ್ ಈ ಟೀಮ್ ವರ್ಕ್ ಅಂದ್ರೇನು, ಆದರೆ ಏನೇನು ಮಾಡಬೇಕು, ಅದಕ್ಕೆ ಏನೇನು ಸಪೋರ್ಟ್ ಇದೆ, ಯಾರ್ಯಾರು ಸಪೋರ್ಟ್ ಇದೆ, ಕಂಪ್ನಿಗಳನ್ನು ಹೇಗೆ ಗುರುತಿಸ್ಬೇಕು, ಈ ಕಂಪ್ನಿಯನ್ನು ಅವು ಎಲ್ಲ ಹೇಳಿದ್ರು ಮಾಡಿಬಿಟ್ವಿ ನಾವು. ಸೊ ಹಾಗಾಗಿ ನಾವು ಇವತ್ತು ನಮಗೆ ಬಂದಾಗ ಸೊ ಆ್ಯಕ್ಚುಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ಮತ್ತು ಕಂಪನಿ, ಸೊ ಕಂಪನಿ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಂಡಾಗ ಈಗ ಎಲ್ಲರೂ ಅದೇ ಪ್ರಶ್ನೆ ಕೇಳಿದೆ ನಾನು, ಸರ್ ಎದುರಿಗಿರೋರಿಗೆ ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಮಾಡಬೇಕಾದ್ರೆ ಇದೆಲ್ಲ ಯಾರು ಮಾಡ್ತಾರೆ ನಡಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಅಂತ ಹೇಳಿದ್ರು. ಸೊ ಅದು ಅವ್ರಿಗೆ ಹೇಗೆ ಅಂತೇಳಿ ಅದಕ್ಕೆ ಇಲ್ಲಿ ನಮಗೇನು ಒಂದು ಸಹಾಯ ಆಯ್ತು ಅಂದರೆ ಇಷ್ಟೆಲ್ಲ ವಿಷಯ ನಾವು ತಿಳ್ಕೊಂಡ್ಮೇಲೆ ಸೊ ಇದರಲ್ಲಿ ಸರ್ ಹೇಳಿದ್ರಲ್ಲಿ ಒಂದು 25 to 30% ಆದರೂ ನಾವು ಹೇಳ್ತೀವಿ ನಾವು. ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಸ್ವಲ್ಪ ಬೆಂಕಿ ಹಚ್ಚಿದಂಗೆ ಆಗುತ್ತೆ, ಸ್ವಲ್ಪ ಕಿಡಿ. ಸೊ ಇನ್ನೂ ಮುಂದೇನೋ ಇರಬೇಕು, ದೊಡ್ಡದಿರ್ಬೇಕಂತೇಳಿ. ಸೊ ನೆಕ್ಸ್ಟ್ ಟೈಮ್ ನಾವು ಕಾಲ್ ಮಾಡದೇ ಇದ್ರು ನೋಡಪ್ಪ ಇವತ್ತು ಮೀಟಿಂಗ್ ಅದು ಈ ಥರ ಇದೆ ಇಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಅಂದರೆ ಆಟೋಮೆಟಿಕ್ಕಾಗಿ ತಾವೇ ಬರ್ತಾರೆ, ನೀವು ನಡೀರಿ ಅಂತ ಅವ್ರನ್ನ ಮುಂದೆ ಹಾಕ್ಕೊಂಡು ಹೋಗ್ತಕ್ಕಂಥ ಪ್ರಮೇಯನೂ ನಮಗೆ ಬರಲ್ಲ. ಸೊ ಹಾಗಾಗಿ ರೂಲ್ಸ್ಗಳ ಬಗ್ಗೆ ಸೋರ್ಸ್ ಹೇಳಿದ್ದಾರೆ ನಮಗೆ ಎಲ್ಲೆಲ್ಲಿದ್ದಾವೆ ಅಂತೇಳಿ. ಸೊ ಅದನ್ನು ಇನ್ನೂ ಸ್ವಲ್ಪ ನಾವು ವಿವರವಾಗಿ ತಿಳ್ಕೊಂಡು ಸೊ ಆಮೇಲೆ ಇದರಲ್ಲಿ ಟ್ರೈನಿಂಗ್ ಅಟೆಂಡ್ ಆಗೋದ್ರಿಂದ ನಮಗೆ ಇನ್ನೊಂದು ಏನು ಸಿಗುತ್ತೆ, KFDS ಇದು ಐಡೆಂಟಿ ಕಾರ್ಡ್ ಸಿಗುತ್ತೆ. ಇನ್ನೊಂದು ಮೂರನೇ ಕೈ ಬಂದಂಗೆ ಆಯ್ತು ನಮಗೆ. ಸೊ ಹಾಗಾಗಿ ನಾವು ಧೈರ್ಯವಾಗಿ ಲೀಗಲ್ ಆಗಿ ದುಡ್ಡು ಗಳಿಸ್ಬೇಕಂದ್ರೆ ಬಾ, ಇಲ್ಲ ಸರ್ ಹೇಗೂ ನಾವು ದುಡ್ಡು ಗಳಿಸ್ತೇನೆ ಅಂತಂದರೆ ನಡಿ. ಸೊ ಇಲ್ಲಿವರೆಗೆ ಏನು ಮಾಡ್ತಾ ಇದ್ದೀವಿ ನಾವು, ಈಗಲೂ ಭಾಳಷ್ಟು ಜನ ಇವನು ಭಾಳ ನನಗೆ ಪರಿಚಯ ಇದ್ದಾನೆ ಇವನೇ ಇಲ್ಲ ಅಂದುಬಿಟ್ರೆ ಬೇರೆದವ್ರು ಹೇಗೆ, ಇದು ಭಾಳಷ್ಟು ಜನರಲ್ಲದೆ. ಇದೇನು ಮಾಡ್ತೀವಿ ನಾವು, ಫಸ್ಟ್ ನಮ್ಮ ಗೊತ್ತಿರೋರಲ್ಲೇ ನಾವು ಫಸ್ಟ್ ಶೇರ್ ಮಾಡಿಕೊಳ್ಬೇಕು ನಾವು ರೆಫರಲ್ ಅಂತೇಳಿ. ಸೊ ಈಗ ಗೊತ್ತಿದ್ದವರೇ ಇದು ಒಲ್ಲೆ ಅಂದ್ಬಿಟ್ರೆ ಅಂತಂದರೆ ಗೊತ್ತಿಲ್ಲದವ್ರು ನಮ್ಮ ಹತ್ರ ಬರೋದೇ ಇಲ್ಲ. ಸೊ ಈ ಒಂದು ಭಾವನೆ ಇತ್ತು ನಮಗೆ, ಆ ಒಂದು ಭಾವನೆ ಇವತ್ತು ನಮಗೆ ಅಳಿಸಿ. ಸೊ ಅವ್ರ ಬಿಸ್ನೆಸ್ಸಿಗೆ ಬರಬೇಕಂತಕ್ಕಂಥದ್ದು ನಮ್ಮ ಇಂಟೆನ್ಷನ್ ಇರಬಾರ್ದು, ಅವ್ರು ನಮ್ಮಲ್ಲಿ ಬಂದು ಬಿಸ್ನೆಸ್ ಮಾಡಬೇಕಂತ ಒಂದು ಇಂಟೆನ್ಷನ್ ಅವ್ರ ಹತ್ರ ನಾವು ಕ್ರಿಯೇಟ್ ಮಾಡಿದಾಗ ಮಾತ್ರ ಟೀಮ್ ವರ್ಕ್ ಏನಾಗ್ತದೆ, ಡೆವಲಪ್ ಆಗ್ತದೆ. ಸೊ ಅದರ ಬಗ್ಗೆ ಒಂದು ನಾಲೆಜ್ ನಮಗೆ, ಜ್ಞಾನ ನಮಗೆ ಈ ಒಂದು ಈ ಒಂದು ಸೆಷನ್ಲಿಂದ ನಮಗೆ ಸಿಗ್ತದೆ. ಸೊ ಇದನ್ನು ನಾವು ಮುಂದಿಟ್ಟುಕೊಂಡು ಸೊ ಇನ್ನೂ ಎತ್ತರಕ್ಕೆ ನಾವು ಬೆಳಿಬೋದು. ಆಗಾಗ ಸರ್ ಇನ್ನೊಂದು 2-3 ಕ್ಲಾಸ್ ಅಟೆಂಡ್ ಮಾಡಿದರೆ ಇನ್ನೂ ಕ್ರಿಸ್ಟಲ್ ಕ್ಲಿಯರ್ ಆಗಿಬಿಡ್ತೀವಿ ನಾವು. ಪರವಾಗಿಲ್ಲ, ಇಷ್ಟು ದಿನನೇ ತಡೆದಿದ್ದೀವಿ ಅಂತೆ, ಇನ್ನೊಂದು ಸ್ವಲ್ಪ ದಿವಸ ವೇಟ್ ಮಾಡಿದ್ರೂ ಚಿಂತೆ ಇಲ್ಲ. ಸೊ ಒಳ್ಳೆ ಹೇಳಿದ್ರು 20 ನನ್ನ ಟೀಮ್ನಲ್ಲಿ 20 ಜನ 30 ಜನ ಇದ್ದರು ಅಂತೇಳಿ. ಸೊ ನಮಗೂ ಏನಾಗ್ತದೆ, 10 ಜನ 15 ಜನ ನಾವು ಟೀಮ್ನಲ್ಲಿ ಬಂತು ಅಂತಂದರೆ ಅದರಲ್ಲಿ ಒಂದು 5-6 ಜನ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ರು ಅಂತಂದರೆ ಅಟ್ಲೀಸ್ಟ್ 5-6 ಜನರಾದ್ರೂ ನಮ್ಮ ಹೆಸರು ಹೇಳ್ತಾರೆ, ಇಲ್ಲ ಇವ್ರ ಕಡೆಯಿಂದ ಮಾಡಿದ್ವಿ, ನಾವು ಕಲ್ತ್ವಿ, ನಾವು ಹೇಳಿದ್ರಿ ಈ ಥರ, ಸುಮ್ಮನೆ ನಾವು ತಿರುಗ್ತಾ ಇದ್ವಿ, ಸೊ ಏನೇನೋ ನೌಕರಿ ಅಂತ ಹೋಗ್ತಾ ಇದ್ವಿ, ಆಗ್ತಾ ಇರಲಿಲ್ಲ. ಸೊ ಇದರಿಂದ ನಾವು ಒಂದು ಒಳ್ಳೆಯ ಬದುಕನ್ನು ಕಟ್ಕೊಂಡ್ವಿ ಅಂತಕ್ಕಂಥ ಸೊ ಒಬ್ಬರಿಂದ ನಮಗೆ ಕಿವಿ ಮೇಲೆ ಬಿತ್ತು ಅಂತಂದರೆ ಸೊ ಅವತ್ತಿಗೆ ನಾವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಬಂದಿದ್ದಕ್ಕೇನು ಸಾರ್ಥಕ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಅಥವಾ ಏನು MLM ಬಿಸ್ನೆಸ್ ಅಂತ ನಾವು ಕರಿತೀವಿ, ಅದಕ್ಕೆ ಒಂದು ರೂಪರೇಷೆಗಳು ಇರಲಿಲ್ಲ, ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ಇರಲಿಲ್ಲ. 2021 ಡಿಸೆಂಬರ್ 28ಕ್ಕೆ ಅದನ್ನು ಬಿಡುಗಡೆ ಮಾಡಿದ್ರು ಭಾರತದಲ್ಲಿ. ಸೊ ಇವರೆಲ್ಲ ಬೇರೆ ಬೇರೆ MLM ಕಂಪನಿಯಲ್ಲಿ ಕೆಲಸ ಮಾಡೋರು, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಹೇಗೆ ನಡೆಯುತ್ತೆ, ಅದರದ್ದು ಪ್ಲಾನ್ ಹೇಗಿರುತ್ತೆ, ಲೀಗಲ್ ಏನು ಇಲ್ಲೀಗಲ್ ಏನು ಸರಿ ತಪ್ಪು ತಿಳ್ಕೊಳೋದಕ್ಕೆ KFDS ಇಲ್ಲಿ ಏನು ನೋಡ್ತಾ ಇದ್ರಲ್ಲ, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ, ಸೊ ಅದರ ಅಧ್ಯಕ್ಷ ನಾನು ಶರತ್ ಕುಮಾರ್ ಅಂತ ನಾನು ಮಾತಾಡ್ತಾ ಇರೋದು. ಸೊ ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಕಡೆ MLM ಶರತ್ ಅಂತ
ಅಂತಂದಿದೆ, ನೀವು ಸರ್ಚ್ ಮಾಡಿ ನೋಡ್ಬೋದು ಗೂಗಲ್ ಮತ್ತೆ ಚಾಟ್ GPT ಯಲ್ಲಿ. ನನ್ನ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಸೊ ಇವರು ವಿನಯ್ ಸರ್ ಅಂತಂದೇಳಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಹಾಗೂ CA ಕೂಡ ಮಾಡ್ತಾ ಇದ್ದಾರೆ. ಇವರು ಬಹಳಷ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಿಗೆ, MLM ಕಂಪನಿಗಳಿಗೆ ಆಡಿಟಿಂಗ್, ಅಕೌಂಟಿಂಗ್, IT ರಿಟರ್ನ್ಸ್, ಅಪ್ಡೇಷನ್ಸ್ ಇವನ್ನೆಲ್ಲ ಲೀಗಲಿಟೀಸ್ ಅನ್ನ ನೋಡ್ಕೊಂತಾ ಇದ್ದಾರೆ. ಸೊ ಇವರು ನಮ್ಮ KFDS ಜೊತೆಗೆ ಕೈ ಜೋಡಿಸಿದ್ದಾರೆ. ನಾನು ಮತ್ತೆ ವಿನಯ್ ಸರ್ ಸೇರ್ಬಿಟ್ಟು ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಭಾರತದಲ್ಲಿ ಮಾಡ್ತಾ ಇದ್ದಾರೆ, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳಿಗೆ MD ಗಳಿಗೆ ಕರೆದ್ಬಿಟ್ಟು ಅವರಿಗೆ ಐಡಿಯಾಗಳನ್ನ ಕೊಡ್ತಾ ಇದೀವಿ. ಯಾವ ರೀತಿ ಫೈಲಿಂಗ್ ಮಾಡಬೇಕು, ಎಲ್ಲಿ ತಪ್ಪಾಗುತ್ತೆ, ಎಲ್ಲಿ ಅವ್ರ ಮೇಲೆ ಕೇಸ್ ಆಗುತ್ತೆ, ಎಲ್ಲಿ ನೋಟಿಸ್ ಬರುತ್ತೆ, ಇಲ್ಲಿಗಲ್ ಆಗುತ್ತೆ, ಇದೆಲ್ಲ ಹೇಳ್ಕೊಡ್ತಾ ಇದೀವಿ. ಇನ್ನೊಂದು ಡೈರೆಕ್ಟ್ ಸೆಲ್ಲರ್ಸ್ ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರುವಂತ ನೆಟ್ವರ್ಕರ್ಸ್ಗಳು. ಅವರು ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂತಿಲ್ಲ, TDS ಬರೋ TDS ಅನ್ನ ತಗೊಂತಾ ಇಲ್ಲ, ಹಾಗೂ ಅವರಿಗೆ ಭಾರತ ಸರ್ಕಾರ ಒಂದು ಐಡೆಂಟಿಟಿ ಬಿಟ್ಟಿದೆ. ಅವರು ಕಡ್ಡಾಯವಾಗಿ ಡೈರೆಕ್ಟ್ ಸೆಲ್ಲರ್, ಡಿಸ್ಟ್ರಿಬ್ಯೂಟರ್ ಅಂತಂದು ಹೇಳ್ಬಿಟ್ಟು ಒಂದು ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೋಬೇಕಾಗಿದೆ. ಇದು ಮ್ಯಾಂಡೇಟರಿ ಆಗಿದೆ. ಬಟ್ ಬಹಳಷ್ಟು ಕಂಪನಿಗಳು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಯಾಕಂದ್ರೆ ಇಲ್ಲಿಗಲ್ ಕಂಪನಿಗಳು ಇದಾವೆ, ಅದ್ರ ಬಗ್ಗೆ ಮಾಹಿತಿ ಕೊಟ್ರೆ ಅವರಿಗೆ ಕಂಪನಿಗೆ ಲಾಸ್ ಆಗುತ್ತೆ. ಎರಡನೇದೇನು ಅಂತಂದು ಹೇಳಿದ್ರೆ ಲೀಡರ್ಗಳು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಇಲ್ಲಿಗಲ್ ಲೀಡರ್ಸ್ಗಳು ಇದಾರೆ. 97% ಇಲ್ಲಿಗಲ್ ಲೀಡರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸೊ ನಾವು ಸರ್ಕಾರದ ಪರವಾಗಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪರವಾಗಿ, ಜನರ ಪರವಾಗಿ, ಹಾಗೂ ಯಾರೆಲ್ಲ ಮೋಸ ಹೋಗಿದ್ದಾರೆ, ಈ ಚೈನ್ ಲಿಂಕ್, ಮನಿ ಸರ್ಕ್ಯುಲೇಷನ್, ಪಿರಮಿಡ್ ಸ್ಕೀಮ್, ಈ ತರ ಆ ಕರೆನ್ಸಿ, ಈ ಕರೆನ್ಸಿ, ಹಾಗೆ ಹೀಗೆ ಅಂತಂದೇಳಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದೀವಿ. ಸೊ ಇದು ಒಂದು ಏಕೈಕ ಒಕ್ಕೂಟ ನಾವು ಮಾಡಿದೀವಿ. ಸರ್ಕಾರಕ್ಕೆ ಬಹಳಷ್ಟು ಮನವಿಗಳನ್ನ ಕೊಟ್ಟಿದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಜನಗಳಿಗೆ ತಿಳಿಸ್ತಾ ಇದೀವಿ. ಉಚಿತ ತರಬೇತಿ ಕೂಡ ಆನ್ಲೈನ್ ಮುಖಾಂತರ ನಾನು ಮಾಡ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ಕ್ಲಾಸಿಗೆ ಕರೆಸ್ಬಿಟ್ಟು ಸರ್ನ ಟೈಮ್ ನ ತಗೊಂಡ್ಬಿಟ್ಟು ಅವರ TDS ಅಂದ್ರೇನು, ಪ್ಯಾನ್ ಕಾರ್ಡ್ ಅಂದ್ರೇನು, IT ರಿಟರ್ನ್ ಅಂತ ಹೇಳಿದ್ರೇನು, ಏನದು ಭಾರತ ಸರ್ಕಾರ ಬಿಟ್ಟಿರೋ ರೂಲ್ಸ್ ಅಂಡ್ ರೆಗ್ಯುಲೇಷನ್, ಯಾವ ಸರ್ಟಿಫಿಕೇಟ್ ಅನ್ನ ಪ್ರತಿಯೊಬ್ಬ ನೆಟ್ವರ್ಕರ್ ಗವರ್ಮೆಂಟ್ ಲಿಂದ ಮಾಡಿಸ್ಬೇಕು, ಇದೆಲ್ಲ ಮಾಹಿತಿನ ನಾವು ಇವರಿಗೆಲ್ಲ ಕೊಡ್ತಾ ಇದೀವಿ ಸ್ನೇಹಿತರೆ. ಇವತ್ತು ಕ್ಲಾಸ್ ಲಿಮಿಟೆಡ್ ಪೀಪಲ್ಸ್ ಇರುತ್ತೆ, ಇಲ್ಲಿ ಎಲ್ಲರಿಗೂ ಇರೋದಿಲ್ಲ. ಇದು ತಿಂಗಳಿಗೆ ಒಂದ್ಸಲ ನಡೆಯುತ್ತೆ. ಲಿಮಿಟೆಡ್ ಪೀಪಲ್ ಇರುತ್ತೆ, 5 ರಿಂದ 6 ಜನ ಇರ್ತಾರೆ. ಬಹಳ ಜನಕ್ಕೆ ನಾವು ಕೊಡಕ್ಕಾಗಲ್ಲ, ಯಾಕಂದ್ರೆ 1-to-1 ಇಂಟ್ರಾಕ್ಷನ್ ಇರುತ್ತೆ. ಇದು ಮೋಟಿವೇಶನ್ ಕ್ಲಾಸ್ ಅಲ್ಲ. ಸೊ ಮಾಸ್ ಅಲ್ಲಿ ಕರೆದು DJ ಗೀಜೆ ಹಾಕಿ ಕುಣಿದು ಕುಪ್ಪಳಿಸೋದಕ್ಕೆ ಇದು ಒಂದು ಎಜುಕೇಶನ್ ಕ್ಲಾಸ್ ಆಗಿರೋದ್ರಿಂದ ನಾವು ಲಿಮಿಟೆಡ್ ಪೀಪಲ್ ನ ಕರೆಸಿ ಅವ್ರಿಗೆ ಎಲ್ಲಾ ರೀತಿ ಅಪ್ಡೇಟ್ ಮಾಡಿಸಿ, ಅವ್ರದ್ದು ಪ್ಯಾನ್, TDS, ಅವ್ರ ಫ್ಯೂಚರ್ ಏನಿದೆ, ಅವ್ರ ನೆಕ್ಸ್ಟ್ ಲೆವೆಲ್ ಹೇಗೆ ಬೆಳಿಬೇಕು, ಎಲ್ಲವನ್ನ ಹೇಳ್ಕೊಡೋದು ನಮ್ಮ ಈ KFDS ನ ಉದ್ದೇಶ ಆಗಿದೆ. ನೀವು ಯಾವ್ದಾದ್ರು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ ಮಾಡಬೇಕು ಸ್ವಂತದ್ದು, ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಇದ್ದೀನಿ ಸರ್, ನಾನೊಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಇನ್ಕಮ್ ಬರ್ತಾ ಇಲ್ಲ, ಅಥವಾ ನನಗೆ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಅಥವಾ ಸರ್ ನಂದೊಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಇದೆ, ನಾನು ಅದರ ಮಾಲೀಕ, ನಾನು ಇನ್ನೂ ಅದನ್ನ ನೀಟಾಗಿ ಬೆಳೆಸಬೇಕು, ಲೀಗಲ್ ಆಗಿ ಹೋಗ್ಬೇಕು, ನಾಳೆ ಯಾವುದೇ ಕೇಸು ಪ್ರಾಬ್ಲಮ್ ಬರಬಾರ್ದು, ಈ ರೀತಿ ಹೋಗ್ಬೇಕು ಅಂತ ಇದ್ರೆ, ಸೊ ನಿಮ್ಮಂತವ್ರಿಗೆ ಅಂತಾನೆ KFDS ಇದೆ, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ, ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್. ಇದೊಂದು ಎಂಟಿಟಿ, ಇಲ್ಲಿ ಇದೊಂದು ಆರ್ಗನೈಸೇಷನ್. ಈ ಆರ್ಗನೈಸೇಷನ್ ಒಳಗಡೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಗೈಡ್ ಸಿಗುತ್ತೆ, ಎಜುಕೇಶನ್ ಸಿಗುತ್ತೆ. ಅದು MLM ಸಾಫ್ಟ್ವೇರ್ ಬಗ್ಗೆ ಆಗಿರ್ಬೋದು, MLM ಪ್ಲಾನ್ ಡಿಸೈನ್ ಮಾಡೋದ್ರ ಬಗ್ಗೆ ಆಗಿರ್ಬೋದು, MLM ಕ್ಯಾಲ್ಕುಲೇಷನ್ಸ್, ಎಲ್ಲಿ ಲಾಸ್ ಪ್ರಾಫಿಟ್ ಆಗುತ್ತೆ ಆಗಿರ್ಬೋದು. ಹಾಗೆ MLM ನಲ್ಲಿ, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬೇಕಾಗಿರುವಂತಹ ಪ್ರಾಡಕ್ಟ್ಸ್, ಆ ಪ್ರಾಡಕ್ಟ್ಸ್ ಗೆ ಲೀಗಲ್ ಮ್ಯಾಟ್ರಾಲಜಿ ಪರ್ಮಿಷನ್ಸ್ ಗಳು ಏನೇನೆಲ್ಲ ಬೇಕಾಗಿರುತ್ತೆ, ಜೊತೆಗೆ ಲೀಗಲ್ ಪೇಪರ್ಸ್ ಗಳು, ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸೋದಕ್ಕೆ ಬೇಕಾಗಿರುವಂತ ಲೀಗಲ್ ಪೇಪರ್ಸ್ ಗಳು, ಇದನ್ನೆಲ್ಲವನ್ನ ನಾವು ಸಂಶೋಧನೆ ಮಾಡಿ ಅದರ ಬಗ್ಗೆ ಸರಿ ತಪ್ಪುಗಳನ್ನ ತಿಳಿಸಿ ನಿಮಗೆ ಕೊಡ್ತೀವಿ. ಸೊ ದಟ್ ರಿಸ್ಕ್ ತಗೊಂಡು ಬಿಸ್ನೆಸ್ ಮಾಡಬೇಡಿ, ರಿಸ್ಕ್ ಇಲ್ಲದೆ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನ ಫಾಲೋ ಮಾಡಿ. ಈ ಗವರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿರೋದೇ ನಮ್ಮ ಒಳ್ಳೆಯತಿಗಾಗಿ. 97% ಜನ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತಾ ಇಲ್ಲ. ಕೇವಲ 3% ಜನ ಒಳ್ಳೆ ಕಂಪನಿಗಳು, ಒಳ್ಳೆ MDಗಳು ಇದ್ದಾರೆ, ಒಳ್ಳೆ ಲೀಡರ್ಸ್ಗಳು ಇದ್ದಾರೆ. ಸೊ ನಾವು ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋಣ. ನಮ್ಮ ಕರ್ನಾಟಕ ಈ ದೇಶದಲ್ಲಿ ನಂಬರ್ 1 ಸ್ಟೇಟ್ ಆಗ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಈಗ ಸರಿಸುಮಾರು 8ನೇ ಸ್ಥಾನದಲ್ಲಿದೆ. 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ ಭಾರತದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಇದನ್ನ ನಾನು 1ನೇ ಸ್ಥಾನಕ್ಕೆ ತಗೊಂಡು ಹೋಗೋದಕ್ಕೆ ಈ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹಾಗೆ ಪ್ರಪಂಚದಲ್ಲಿ ಭಾರತ 11ನೇ ಸ್ಥಾನದಲ್ಲಿದೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ. ಇದನ್ನ ನಾವು ಎಲ್ಲರೂ ಸೇರ್ಬಿಟ್ಟು 1ನೇ ಸ್ಥಾನಕ್ಕೆ ಭಾರತನ ತಗೊಂಡೋಗ್ಬೇಕು ಪ್ರಪಂಚದಲ್ಲಿ. ಓಕೆ, ಸೊ ಇದು ನಮ್ಮ ಸಂಕಲ್ಪ ಆಗಿದೆ. ನೀವು ಯಾವುದೇ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪ್ನಿ ಮಾಡಿ ಒಂದು ಸಲ ಇಲ್ಲಿಗೆ ಭೇಟಿ ನೀಡಿ, ಕ್ಲಾರಿಟಿ ತಗೊಳ್ಳಿ. 9739313938 ಇದು ನನ್ನ ನಂಬರು. ಸೊ ಇಲ್ಲಿ ನಿಮಗೆ ನಂಬರ್ ಡಿಸ್ಪ್ಲೇ ಆಗುತ್ತೆ, ಅಥವಾ ಟೆಕ್ಸ್ಟ್ ಮಾಡಿ ಹಾಯ್ KFDS ಅಂತಂದೇಳಿ ನಿಮಗೆ ಝೂಮ್ ಲಿಂಕ್ ಕೂಡ ಬರುತ್ತೆ. ಇದೇ ನಂಬರ್ 9739313938ಗೆ. ಸೊ ಆ ಝೂಮ್ ಅಟೆಂಡ್ ಆಗಿ ಮನೇಲಿ ಕೂತ್ಕೊಂಡು ತಿಳ್ಕೊಳ್ಳಿ ವಿಷಯಗಳನ್ನ, ತದನಂತರ ನಾವು ಮಾತನಾಡೋಣ. ಸೊ ಈ ವಿಡಿಯೋನ ದಯವಿಟ್ಟು ಎಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರಿಗೆ ಹಂಚಿ. ಯಾಕೆ ಅಂತಂದು ಹೇಳಿದ್ರೆ ಪ್ರತಿಯೊಬ್ರು ಈ ಇಂಡಸ್ಟ್ರಿನ ತಿಳ್ಕೋಬೇಕು, ಪ್ರತಿಯೊಬ್ರು ಈ ಇಂಡಸ್ಟ್ರಿಯಲ್ಲಿ ಬೆಳಿಬೇಕು. ಸೊ ಹಾಗಾಗಿ ಇದು ಯಾವುದೇ ಕಂಪನಿ ಪ್ರಾಡಕ್ಟ್ಸ್ ಅಲ್ಲ, ಇದೊಂದು ಇಂಡಸ್ಟ್ರಿಯ ಪ್ರಚಾರ ಆಗಿದೆ. ನಿಮ್ಮ ಜವಾಬ್ದಾರಿ ಈ ಇಂಡಸ್ಟ್ರಿಯ ವಿಡಿಯೋನ ಎಲ್ರಿಗೂ ಹಂಚೋದಾಗಿರುತ್ತೆ. ಸೊ ಕಮೆಂಟ್ ಮುಖಾಂತರ ಇದು ಹೇಗಿದೆ, ಈ ಇನ್ಫಾರ್ಮೇಶನ್ ಹೇಗಿದೆ ಎಲ್ಲವನ್ನು ತಿಳಿಸಿ.
ನಿಮ್ಮ ಸ್ಟೇಟಸ್ನಲ್ಲಿ ಹಾಕೊಳ್ಳಿ, ನಿಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ಈ ವಿಡಿಯೋನ ಹಚ್ಚಿ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋರು ಈ ವಿಡಿಯೋ ನೋಡಿದ್ದೀನಿ, ನನಗೆ KFDS ಬೇಕು, ನಾನು ಅದರಲ್ಲಿ ಮೆಂಬರ್ಶಿಪ್ ತಗೊಂತೀನಿ, ನಾನು ಅದರಲ್ಲಿ ಎಜುಕೇಶನ್ ತಗೊಂತೀನಿ, ನಾನು ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಬಗ್ಗೆ ತಿಳ್ಕೊಂತೀನಿ ಅನ್ನೋ ಥರ ನಾವು ಮಾಡೋಣ ಸ್ನೇಹಿತರೆ. ಸೊ ಈ ಪ್ರಯತ್ನಕ್ಕೆ ನಿಮ್ಮ ಕೈ ಜೋಡಿಸೋದು ಭಾಳನೇ ಇಂಪಾರ್ಟೆಂಟು. ನಾನು ನಿಮ್ಮ ಪ್ರೀತಿಯ MLM ಶರತ್, KFDS ನ ಸ್ಥಾಪಕ ಹಾಗೂ ನೆಟ್ವರ್ಕ್ ಇನ್ಸೈಡ್ ಮಾಸಪತ್ರಿಕೆಯ ಸಂಪಾದಕ, ಜೊತೆಗೆ ಆಥರ್, ನೆಟ್ವರ್ಕ್ ಮಾರ್ಕೆಟಿಂಗ್ ಪುಸ್ತಕಗಳನ್ನು ಬರೆದಿದ್ದೀನಿ. ಜೊತೆಗೆ ನಾನು KFDS ಅಷ್ಟೇ ಅಲ್ಲದೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ PG ಡಿಪ್ಲೊಮೊ ಹಾಗೂ MBA ಅನ್ನ ಕೂಡ ಮಾಡಿದ್ದೀನಿ. ಸೊ ಎಲ್ಲ ಇನ್ಫಾರ್ಮೇಶನ್ ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಕೊಡೋದಕ್ಕೆ. ಗೆಟ್ ರೆಡಿ ಫಾರ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.